ಲೆಟ್ಸ್ ಕಂಟಿನ್ಯೂ. ಮತ್ತೊಂದು ಪ್ರಿಪ್ರೇಟರಿ ಆಸನಗಳಿಗೆ ಮುಂದುವರಿಸೋಣ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ಇದ್ದೀರಾ. ಸೊ ಕಾಲುಗಳು ದೂರ ಇದೆ, ಕೈಗಳನ್ನು ಹಿಂದ್ಗಡೆ ಸಪೋರ್ಟ್ ತೆಗೆದುಕೊಂಡಿದ್ದೀರಾ. ಕುತ್ತಿಗೆಯನ್ನು ನೀವು ಎಡಭಾಗಕ್ಕೆ ಇಟ್ಕೊಳ್ಬೋದು, ಎಡಭುಜಕ್ಕೆ, ಅಥವಾ ಬಲಭುಜಕ್ಕೆ ತೆಗೆಸ್ಕೊಳ್ಬೋದು, ಅಥವಾ ಕುತ್ತಿಗೆಯನ್ನು ಹಿಂದ್ಗಡೆ. ನಿಮಗೆ ಯಾವುದು ಅನುಕೂಲ ಇದೆ, ಯಾವುದು ಆರಾಮಾಗಿದೆ ಆ ರೀತಿಯಲ್ಲಿ ವಿಶ್ರಾಂತಿಯನ್ನು ಗೊಳಿಸ್ತಾ ಇರ್ತೀರಾ. ದಿಸ್ ಈಸ್ ಶಿಥಿಲ ದಂಡಾಸನ. ಸಂಪೂರ್ಣ ಕುಳಿತು ಮಾಡ್ತಕ್ಕಂಥ ಪ್ರತಿಯೊಂದು ಭಂಗಿ ಆದಮೇಲೆ ಇದು ವಿಶ್ರಾಂತಿಯನ್ನು ಪಡಿತಕ್ಕಂಥ ಭಂಗಿ. ಓಕೆ, ಸೊ ಇದರಿಂದ ನಾವು ಹಾಗೇ ಮುಂದುವರಿಸ್ತಾ ಸ್ಥಿತಿಗೆ ಬರೋಣ. ದಂಡಾಸನ ಸ್ಥಿತಿ. ಸೊ ನಿಧಾನವಾಗಿ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಜಾಯಿನ್ ಬೋತ್ ದ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ ನೆಕ್ಸ್ಟ್ ನೇರ. ಎರಡು ಹಸ್ತಗಳು ನಿಮ್ಮ ಪುಷ್ಟದ ಪಕ್ಕ ಇದೆ. ನೇರ ದೃಷ್ಟಿಯನ್ನು ಮಾಡ್ತಾ ಇದ್ದೀರಾ. ಎಲ್ ಆಕಾರದಲ್ಲಿ ದೇಹವನ್ನು ಮಾಡಿದ್ದೀರಾ. ಸೊ ಸಂಪೂರ್ಣ ಕಾಲುಗಳಲ್ಲಿ ಎಳೆತ ಸೆಳೆತ ಆಗ್ತಾ ಇರಲಿ ಇಲ್ಲಿ. ಸೊ ನಿಮಗೆ ಫೀಲ್ ದ ಸ್ಟ್ರೆಚ್ ಆನ್ ಯುವರ್ ಎಂಟೈರ್ ಲೆಗ್ ರೀಜನ್ ಹಿಯರ್. ಸೊ ಫೀಲ್ ದ ಸ್ಟ್ರೆಚ್. ಟೈಟ್ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಕಾಲುಗಳನ್ನು ಹಿಂದೆ ತೆಗೆದುಕೊಳ್ಳಿ, ಬೆರಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ಯು ಕ್ಯಾನ್ ಫೀಲ್ ದ ಸ್ಟ್ರೆಚ್. ದಿಸ್ ಈಸ್ ದ ರೆಡಿ ಫಾರ್ ದ ನೆಕ್ಸ್ಟ್ ಪೋಸ್ಚರ್. ನಾನು ರೆಡಿ ಇದ್ದೀನಿ ಮುಂದಿನ ಆಸನಕ್ಕೆ ಅಂತ ಹೇಳಿ ಈ ಆಸನವನ್ನು ನಾವು ತೋರಿಸ್ತಾ ಇದ್ದೀರಿ, ನೀವೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ಎರೆಕ್ಟಾರ್ ಸ್ಪೈನ್. ಸೊ ಮುಂದೆ ಬರ್ತಕ್ಕಂಥ ಆಸನವನ್ನು ಎರೆಕ್ಟಾರ್ ಸ್ಪೈನನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಈ ಭಂಗಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ. ಸೊ ಸ್ಲೋಲಿ ವಿ ಹ್ಯಾವ್ ಟು ಮೂವ್ ಟು ದ ಮಕರಾಸನ ಪೋಸ್ಚರ್. ಅದಕ್ಕೋಸ್ಕರ ಏನು ಮಾಡೋಣ, ನಾವು ವಜ್ರಾಸನಕ್ಕೆ ಬರೋಣ. ಬಲಗಾಲನ್ನು ಮಡಚ್ಕೊಳ್ಳಿ. ಫೋಲ್ಡ್ ಯುವರ್ ರೈಟ್ ಲೆಗ್ ಆ್ಯಂಡ್ ಫೋಲ್ಡ್ ಯುವರ್ ಲೆಫ್ಟ್ ಲೆಗ್. ನಿಧಾನವಾಗಿ ಎಡಗಾಲನ್ನು ಕೂಡ ಮಡಚ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದೆ ವಜ್ರಾಸನ. ವಜ್ರವನ್ನು ಎಲ್ಲಿ ನೋಡ್ತೀರಿ ನಾವು? ನಿಮ್ಮ ಎರಡೂ ಹೀಲ್ಸ್ಗಳನ್ನು ಜಾಯಿನ್ ಮಾಡ್ಕೊಳ್ಬೇಕು ಹಿಂದ್ಗಡೆ. ಎರಡು ಹೀಲ್ಸ್ನ ಜಾಯಿನ್ ಮಾಡಿದ್ರೆ ನಿಮಗೆ ವಜ್ರದ ಆಕಾರದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಇಟ್ ಸ್ಟ್ರೆಂಥನ್ಸ್ ಯುವರ್ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಸೊ ನಿಧಾನವಾಗಿ ಶಶಂಕಾಸನಕ್ಕೆ ಹೋಗಿ. ಸ್ಲೋಲಿ ಬೆಂಡ್ ಫಾರ್ವರ್ಡ್. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫರ್ದರ್ ಫ್ರಂಟ್. ಸ್ಟ್ರೆಚ್, ಸ್ಟ್ರೆಚ್, ಸ್ಟ್ರೆಚ್ ಆ್ಯಂಡ್ ಸ್ಲೋಲಿ ರೈಸ್ ಯುವರ್ ಬಾಡಿ ಫಾರ್ವರ್ಡ್ ಆ್ಯಂಡ್ ಗೋ ಟು ಮಕರಾಸನ. ನಿಧಾನವಾಗಿ ಕಾಲುಗಳನ್ನು ಹಿಂದೆ ತೆಗೆದುಕೊಳ್ಳಿ, ದೇಹವನ್ನು ಮುಂದೆ ಮಾಡಿ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದೀರಾ. ಎರಡೂ ಕೈಗಳನ್ನು ನಿಮ್ಮ ಮುಂದ್ಗಡೆ ತೆಗೆದುಕೊಳ್ಳಿ. ಶಿರದ ಭಾಗವನ್ನು ವಿಶ್ರಾಂತಿಗೊಳಿಸ್ತಾ ಇದ್ದೀರಾ. ಲೆಗ್ಸ್ ಆಪೋಸಿಟ್ ಡೈರೆಕ್ಷನ್, heels facing each other. You are relaxing in Makarasana. Now we'll continue for erector spine movement and holding. ಸ್ಥಿತಿ. ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ಭುಜಗಳ ಪಕ್ಕದಲ್ಲಿ ಬರಲಿ. ಹೋಲ್ಡ್ ಯುವರ್ both the palms next to your chest region. Touch your chin region to the floor. Now raise your both the legs 90 degree up. ನಿಧಾನವಾಗಿ ಎರಡು ಕಾಲನ್ನ ಫೋಲ್ಡ್ ಮಾಡ್ಕೊಳ್ಳಿ. 90 ಡಿಗ್ರಿ ಮೇಲೆ ಎತ್ತಿದ್ದೀರಾ. ಪುಷ್ಟವನ್ನು ಎತ್ತೋದು ಬೇಡ. ಓನ್ಲಿ ದ ಲೆಗ್, ದ ಲೋಯರ್ ಲೆಗ್ ಆಸ್ ರೈಸ್ಡ್ 90 ಡಿಗ್ರಿ ಸ್ಟ್ರೈಟ್ ಆಗಿ ಎತ್ತಿದ್ದೀರ. Now slowly raise your right leg further, take to the left side. ಬಲಗಾಲನ್ನು ಮಡಿಸಿರ್ತಕ್ಕಂಥ ಬಲಗಾಲನ್ನು ಎಡಗಡೆ ತೆಗೆದುಕೊಂಡೋಗಿ. ಎಡಗಾಲು 90 ಡಿಗ್ರಿ ಹಾಗೆ ಇರಲಿ. ಲೆಫ್ಟ್ ಲೆಗ್ 90 ಡಿಗ್ರಿ ಸ್ಟೇ ಆ್ಯಂಡ್ ಟೇಕ್ ಯುವರ್ ರೈಟ್ ಫೋಲ್ಡೆಡ್ ಲೆಗ್ ಆನ್ ದ ಅದರ್ ಸೈಡ್. ನೌ ಸ್ಟಾರ್ಟ್ ಗಿವಿಂಗ್ ಮೂಮೆಂಟ್ ಆಫ್ ಯುವರ್ ಲೆಫ್ಟ್ ಲೆಗ್ ಅಪ್ ಆ್ಯಂಡ್ ಡೌನ್. ಮೇಲೆ ಕೆಳಗಡೆ, ಎಷ್ಟು ಸಾಧ್ಯ ಆಗೋಷ್ಟು ಮೇಲೆ ಕೆಳಗಡೆ. ಗಮನಿಸಿ, ಇಲ್ಲಿ ಸ್ಪೈನ್, ಎರೆಕ್ಟಾರ್ ಸ್ಪೈನ್ ಅಂತಕ್ಕಂಥ ಭಾಗ ಇಲ್ಲಿ ಬರ್ತದೆ. ಅಲ್ಲಿ ನೀವು ಚಾಲನೆಯನ್ನು ಕೊಡ್ತಾ ಇದ್ದೀರಾ. ಈ ಭಾಗಕ್ಕೆ ನೀವು ಸಂಪೂರ್ಣ ಮೂಮೆಂಟನ್ನು ಕೊಡ್ತಾ ಇದ್ದೀರಾ. ವೆನೆವರ್ ಯು ಗೋ ಡೌನ್ ಆ್ಯಂಡ್ ಕಮ್ ಅಪ್, ಗಿವ್ ದ ಸ್ಟ್ರೆಚ್ ಆನ್ ದ ಎರೆಕ್ಟಾರ್ ಸ್ಪೈನ್ ಮೂಮೆಂಟ್. ಈ ಫಾರ್ 10 ಮೂಮೆಂಟ್ಸ್ ನಾವು ಮೂಮೆಂಟ್ಸ್ ಕೊಡಿ. 1 ಅಪ್ ಡೌನ್, 2 ಅಪ್ down, 3 up, down,
4 up, down, 5 up, down, 6 up, down, 7 up, down, 8 up, down, 9 up, down, 10 up, stay, hold for 10 counts, ಕಾಲನ್ನು ಮೇಲೆತ್ತಿದ್ದೀರಾ, hold for 10 counts, 1, 2, 3, 4, 5, 6, 7, 8, 9, 10. Legs down and stay for 10 counts. 1, very good. 2, 3, 4, 5, 6, 8, 9, 10. Slowly release your right leg back and release your legs down, both the legs down, and relax in Makarasana. Legs apart, hands front, head, chin region, left chin and the right chin, floor, heels facing each other, relax. Vishram. Relax. Feel the difference between left side and the right side. Enjoy the pain. Vishram. Let us continue with complementary to the other side. Opposite direction ಹೋಗೋಣ. ಸ್ಥಿತಿ, ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ತೆಗೆದುಕೊಂಬನ್ನಿ. ಫೋಲ್ಡ್ ಯುವರ್ ಬೋತ್ ದ ಲೆಗ್ಸ್ 90 ಡಿಗ್ರಿ, ಎರಡು ಕಾಲನ್ನ 90 ಡಿಗ್ರಿ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಆಪೋಸಿಟ್ ಲೆಗ್, ಆಗಲೇ ಬಲಗಾಲು ಎತ್ತಿದರೆ ಈಗ ಎಡಗಾಲನ್ನು. ಟೇಕ್ ಯುವರ್ ರೈಟ್ ಲೆಗ್ on the other side, left leg folded 90 degree and left leg on the other side. Give the movement now. ಮೇಲೆ ಕೆಳಗೆ movement ಮಾಡ್ಕೊಳ್ಳೋಣ. Up 1, down, 2 up, down, 3 up, down, 4 up, down, 5 up, down, 6 up, down, 7 up, down, 8 up, down, 9 up, down, 10 up, hold, stay for 10 counts, hold ಮಾಡ್ಕೊಳ್ಳಿ. Observe the spinal now, erector spine, ಇಲ್ಲಿರ್ತಕ್ಕಂಥ ಭಾಗಕ್ಕೆ ಸ್ಟ್ರೆಚ್ ಹಾಕ್ತಾ ಇರೋದನ್ನು ಗಮನಿಸಿ. 1, 2, 3, 4, 6, 7, 8, 9, 10. ಡೌನ್, ಬೋತ್ ಲೆಗ್ಸ್, ಕಾಲನ್ನ ಕೆಳಗಡೆ ತೆಗೆದುಕೊಳ್ಳಿ. ಹೋಲ್ಡ್ ಫಾರ್ 10 ಕೌಂಟ್ಸ್. 1, 2, 4, 5, 6, 7, 8, 9, 10. Slowly rise your right leg up, 90 ಡಿಗ್ರಿಗೆ ಬನ್ನಿ. ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸ್ಕೊಳ್ಳಿ. ಕೈಗಳನ್ನು ಮಕರಾಸನ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ದೂರ ಮಾಡ್ಕೊಳ್ಳಿ. ಲೆಗ್ಸ್ ಅಪಾರ್ಟ್, heels facing each other and relax in Makarasana. Vishram. Relax.
Observe the movement of your stomach again now. Vishram. Congratulations, you have completed 4 types of preparatory posture. 4 ಪ್ರಿಪರೇಟರಿಯನ್ನು ಮುಗಿಸಿದ್ದೀರಾ, ಸಂಪನ್ನಗೊಳಿಸಿದ್ದೀರಾ. ರಿಲ್ಯಾಕ್ಸ್. 5ನೇ ಎಕ್ಸಸೈಸ್ ಅಥವಾ ಆಸನಕ್ಕೆ ನಾವು ಈಗ ಚಾಲನೆಯನ್ನು ಕೊಟ್ಕೊಳ್ಳೋಣ. ಇದು ಲೊಂಬಾರ್ ರೀಜನ್ಗೆ ಅಥವಾ ಸೊಂಟದ ಕೊಬ್ಬಿನ ಅಂಶ, ಸೊ ವೇಸ್ಟ್ ರೀಜನಲ್ಲಿ ಏನು ಕೊಬ್ಬಿನ ಅಂಶ ಕೂತ್ಕೊಂಡಿರ್ತದೆ, ಬೇಡದೇ ಇರತಕ್ಕಂಥ ಕಲ್ಮಶ ಎಲ್ಲ ಇಲ್ಲಿ ಸ್ಟೋರ್ ಆಗಿರ್ತದೆ, ಅದಕ್ಕೆ ನಾವು ಕರಗಿಸ್ತಕ್ಕಂಥದ್ದು. ಸೊ ಎಲ್ಲವನ್ನು ಸಂಪೂರ್ಣವಾಗಿ ಎಷ್ಟು ಒತ್ತಡ ಆದರೆ ಅಷ್ಟು ಒತ್ತಡ ಹಾಕಿ ಕರಗಿಸ್ತಕ್ಕಂಥ ಆಸನವನ್ನು ನಾವೀಗ ಪ್ರಾರಂಭ ಮಾಡ್ಕೊಳ್ಳೋಣ. ಮಕರಾಸನದಲ್ಲಿ ವಿಶ್ರಾಂತಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಲೆಗ್ಸ್ ಅಪಾರ್ಟ್ ಆಗಿದೆ, ಹೀಲ್ಸ್ ಫೇಸಿಂಗ್ ಈಚ್ ಅದರ್, ಹಿಮ್ಮಡಿಯ ಭಾಗ ಒಂದಕ್ಕೊಂದು ನೋಡ್ತಾ ಇದೆ. ಸೊ ವಿಶ್ರಾಂತಿಯಲ್ಲಿದ್ದೀರಾ. ಈಗ ನಿಧಾನವಾಗಿ ನಾವು ವಜ್ರಾಸನಕ್ಕೆ ಬರುವ ಸ್ಥಿತಿಯನ್ನು ಮಾಡಿಕೊಳ್ಳೋಣ. ಓಕೆ, ಸೊ ನಾನು ಹೇಳ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡ್ತಾ ಇರಿ. ಸೊ ನಾವು ಸ್ಲೋಲಿ ಜಾಯಿನ್ ಯುವರ್ ಬೋತ್ ಲೆಗ್ಸ್. 2 ಕಾಲುಗಳನ್ನು ಜಾಯಿನ್ ಮಾಡ್ಕೊಳ್ಳಿ. 2 ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಬೋತ್ ದ ಹ್ಯಾಂಡ್ಸ್ ಆ್ಯಂಡ್ ಸ್ಲೋಲಿ ಟೇಕ್ ಯುವರ್ ಬೋತ್ ದ ಹ್ಯಾಂಡ್ಸ್ ನಿಯರ್ ಯುವರ್ ಚೆಸ್ಟ್ ರೀಜನ್. 2 ಕೈಗಳನ್ನು ಭುಜಗಳ ಹತ್ರ ತೆಗೆದುಕೊಂಬನ್ನಿ. ನಿಧಾನ ಭುಜಂಗಾಸನವನ್ನು ಮಾಡ್ಕೊಳ್ಳಿ. ನಿಧಾನವಾಗಿ ಮೇಲೆ ಎತ್ತಿ, ಹಾಗೇ ನಿಧಾನವಾಗಿ ಇನ್ನೂ ಸ್ವಲ್ಪ ಮೇಲೆ ಬನ್ನಿ. ಬಾಡಿಯನ್ನು ಶಶಂಕಾಸನಕ್ಕೆ ತೆಗೆದುಕೊಂಬನ್ನಿ. 2 ಪುಷ್ಟವನ್ನು ಕೆಳಗಡೆ ಹಾಕಿ 2 ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಶಶಂಕಾಸನದಲ್ಲಿದ್ದೀರಾ. ನಿಧಾನವಾಗಿ ದೇಹವನ್ನು ಮೇಲೆತ್ತಿ. ಸ್ಲೋಲಿ ರೈಸ್ ಬೋತ್ ದ ಹ್ಯಾಂಡ್ಸ್, ಬೋತ್ ದ ಬಾಡಿ ಅಪ್, ಆ್ಯಂಡ್ ದಿಸ್ ಈಸ್ ಇನ್ ವಜ್ರಾಸನದ ಸ್ಥಿತಿಯಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೀರಿ. ಸೊ ವಜ್ರಾಸನದ ಆಗಲೇ ಹೇಳಿದ್ದೆ ನಾನು, ನಿಮ್ಮ 2 ಕಾಲುಗಳನ್ನು ಸಾಧ್ಯವಾದಷ್ಟು ಇಲ್ಲಿ ಜಾಯಿನ್ ಮಾಡೋದಕ್ಕೆ ನೀವು ಪ್ರಯತ್ನ ಬೀಳಬೇಕು. ಸ್ವಲ್ಪ ನಿಮಗೆ ಪೇಯ್ನ್ ಬರ್ತದೆ, ಇಲ್ಲೆಲ್ಲ ನಿಮಗೆ ಜಾಸ್ತಿ ಪೇಯ್ನ್ ಬರ್ತದೆ. ಅದಕ್ಕೆ ಸಣ್ಣ ಟವಲ್ನ ನೀವು ಸುತ್ತಕೊಂಡು ಇದರ ಕೆಳಗಡೆ ಇಟ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗ್ತದೆ. ಯಾರಿಗೆ ಕಷ್ಟ ಆಗ್ತಾ ಇದೆ, ಇದರಲ್ಲಿ ಕುಳಿತುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥವ್ರು ನಿಮ್ಮ ಕೆಳಗಡೆ ಈ ಪುಷ್ಟದ ಕೆಳಗಿನ ಭಾಗ ಅಥವಾ ಆ್ಯಂಕಲ್ ಜಾಯಿಂಟ್ ಅಂತ ಏನು ಕರಿತೀರಿ, ಅಲ್ಲಿ ಬೇಕಾದ್ರೆ ಒಂದು ಸಣ್ಣ ನೀವು ನ್ಯಾಪ್ಕಿನನ್ನು ರೋಲ್ ಮಾಡಿಕೊಂಡು ಅಲ್ಲಿ ಸಪೋರ್ಟ್ ಕೂತ್ಕೊಂಡ್ರೆ ಜಾಸ್ತಿ ಹೊತ್ತು ಕುಳಿತುಕೊಳ್ಳೋದಕ್ಕೆ ಅಥವಾ ನಿಮಗೆ ಸಹಕಾರಿಯನ್ನು ಮಾಡಿಕೊಳ್ಳಬಹುದು. ಸೊ ಇವರು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಹಾಗೆ ವಿ ವಿಲ್ ಕಂಟಿನ್ಯೂ ಇನ್ ದಿಸ್ ಪೊಸಿಷನ್ ಇಟ್ಸೆಲ್ಫ್. ದಿಸ್ ಈಸ್ ದ ವಜ್ರಾಸನ ಪೊಸಿಷನ್. ಲೊಂಬಾರ್ ರೀಜನ್ಗೆ ಮತ್ತೊಮ್ಮೆ ನಾವು ಮುಂದುವರ್ಸೋಣ. 2 ಬಲಗೈಯನ್ನು ಮುಷ್ಟಿ ಮಾಡಿ ನಿಮ್ಮ ಬಲಗಡೆ ಭಾಗಕ್ಕೆ ತೆಗೆದುಕೊಂಬನ್ನಿ. ಟೇಕ್ ಯುವರ್ ರೈಟ್ ಹ್ಯಾಂಡ್, ಮೇಕ್ ಎ ಫಿಸ್ಟ್ ಆಫ್ ಯುವರ್ ರೈಟ್ ಹ್ಯಾಂಡ್, ಬ್ರಿಂಗ್ ಇಟ್ ನೆಕ್ಸ್ಟ್ ಸೈಡ್ಸ್ ಆಫ್ ಯುವರ್ ರೈಟ್ ಸೈಡ್ ಆ್ಯಂಡ್ ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್ ಅಂಡರ್ ಆರ್ಮ್ ಪಿಟ್. ಲೆಫ್ಟ್ ಹ್ಯಾಂಡನ್ನು ಆರ್ಮ್ ಪಿಟ್ ಕೆಳಗಡೆ ತೆಗೆದುಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ಎಷ್ಟು ಸಾಧ್ಯ ಆಗುತ್ತಷ್ಟು. ಆ್ಯಂಡ್ ಗಿವ್ ದ ಮೂಮೆಂಟ್ ನಾವು, ಬಾಡಿ ಡೌನ್, ಸೈಡ್ವರ್ಡ್ ಆ್ಯಂಡ್ ಲಿಟಲ್ ಅಪ್. ಇಲ್ಲಿ ದೇಹ ಸಾಮಾನ್ಯವಾಗಿ ಮುಂದೆ ಹೋಗ್ಬಿಡ್ತದೆ, ಮುಂದೆ ಹೋಗಬಾರ್ದು, ಗಮನಿಸ್ಕೊಳ್ಳಿ. ಲ್ಯಾಟ್ರಲ್ ಬೆಂಡಿಂಗ್, ಸೈಡ್ವರ್ಡ್ ಬೆಂಡಿಂಗ್, ಎಡಗಡೆ ಮತ್ತು ಎಷ್ಟು ಸಾಧ್ಯ ಆಗೋದಷ್ಟು ಲ್ಯಾಟ್ರಲ್ ಬೆಂಡಿಂಗ್ ಇರಬೇಕು. ಇಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶ ಸೊಂಟದ ಭಾಗಕ್ಕೆ ಸಾಕಷ್ಟು ಒತ್ತಡವನ್ನು ಕೊಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪಕ್ಕೆಲುಬುಗಳಿಗೆ ಸಂಪೂರ್ಣ ಚಾಲನೆ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ನಾವು ಕರಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಸ್ಲೋಲಿ ಕಮ್ ಅಪ್ ಯುವರ್ ಬಾಡಿ ಅಪ್, ರಿಲೀಸ್ ದ ಹ್ಯಾಂಡ್ಸ್ ಅಂಡ್ ರಿಲ್ಯಾಕ್ಸ್ ಇನ್ ವಜ್ರಾಸನ. ವಜ್ರಾಸನದಲ್ಲೇ ವಿಶ್ರಾಂತಿ. ಕ್ಲೋಸ್ ಯುವರ್ ಐಸ್. ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಗಮನಿಸಿ. ಫೀಲ್ ದ ಡಿಫರೆನ್ಸ್ ಬಿಟ್ವೀನ್ ಲೆಫ್ಟ್ ಸೈಡ್ ಆ್ಯಂಡ್ ದ ರೈಟ್ ಸೈಡ್. ರಿಲ್ಯಾಕ್ಸ್, ರಿಲ್ಯಾಕ್ಸ್.